ಇನ್ನು ಸ್ವತಃ ಕೃಷ್ಣನೇ ಯುದ್ಧ ಮಾಡಕ್ ನಿಲ್ತಾನ. ಈಗ ಕೃಷ್ಣ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿರ್ತಾನಲ್ಲ, ಅವನೀಗ ಮಾತು ತಪ್ತಾನ? ಶ್ರೀಕೃಷ್ಣನನ್ನು ಆ ರೀತಿ ನೋಡಿದಂತಹ ಭೀಷ್ಮ ತುಂಬ ಖುಷಿಯಿಂದ, ಬಾ ಕೃಷ್ಣ, ತ್ರಿಲೋಕಾಧಿಪತಿಯಾದಂತಹ ನಿನ್ನ ಕೈಯಲ್ಲಿ ಮರಣ ಹೊಂದುವುದು ನನ್ನ ಸೌಭಾಗ್ಯ ಅಂತ ಅಂತಾನೆ. ಅದೇ ಸಮಯದಲ್ಲಿ ಅರ್ಜುನ, ಶಾಂತನಾಗು ಮಾಧವ, ನಿನ್ನ ಪ್ರತಿಜ್ಞೆ ಸುಳ್ಳಾಗಬಾರದು, ನಾನು ಭೀಷ್ಮರ ಜೊತೆ ಯುದ್ಧ ಮಾಡ್ತೀನಿ ಅಂತ ಅಂತಾನೆ. ಅಬ್ಬಾ, ಈಗ ಅರ್ಜುನ ತಾತ ಅನ್ನೋದನ್ನ ಪಕ್ಕಕ್ಕಿಟ್ಟು ಯುದ್ಧ ಮಾಡಕ್ ನಿಲ್ತಾನ ಅಂತ ಆಯ್ತು. ಇನ್ನು ಅದೇ ದಿನ ರಾತ್ರಿ ಪಾಂಡವರು ಮತ್ತು ಕೃಷ್ಣ ಭೀಷ್ಮರ ಭವನಕ್ಕೆ ಹೋಗಿ, ನಿಮ್ಮ ಬಾಣಗಳು ನಮ್ಮ ಸೈನ್ಯವನ್ನು ಸುಡುತ್ತಿವೆ, ನಿಮ್ಮನ್ನು ತಡೆಯುವ ಮಾರ್ಗವನ್ನು ಹೇಳಿ ಅಂತ ಅಂತಾರೆ. ಏನು, ಭೀಷ್ಮನ್ ಸೀಕ್ರೆಟ್ನ ಭೀಷ್ಮ ಹತ್ರನೇ ಕೇಳ್ತಾರಾ? ಈಗ ಪಿತಾಮಹರು ಹೇಳ್ತಾರಾ? ಆಗ ಭೀಷ್ಮರು, ಮಕ್ಕಳೇ, ನನ್ನ ಕೈಯಲ್ಲಿ ಧನಸ್ಸು ಇರುವವರೆಗೂ ಯಮನೂ ನನ್ನ ಮುಟ್ಟಲಾರ. ದ್ರುಪದನ ಮಗ ಶಿಖಂಡಿ ಹಿಂದಿನ ಜನ್ಮದಲ್ಲಿ ಅಂಬೆಯಾಗಿದ್ದಳು. ಅವಳನ್ನು ನನ್ನ ಮುಂದೆ ನಿಲ್ಲಿಸಿ ಯುದ್ಧ ಮಾಡಿ, ಆಗ ನಾನು ಅಸ್ತ್ರವನ್ನು ಎತ್ತುವುದಿಲ್ಲ ಅಂತ ಅಂತಾನೆ. ಇನ್ನು 10ನೇ ದಿನ ಪಾಂಡವರು ಭೀಷ್ಮರ ಸಲಹೆಯಂತೆ ತಂತ್ರ ರೂಪಿಸಿ ಶಿಖಂಡಿಯನ್ನು ಯುದ್ಧ ಭೂಮಿಯಲ್ಲಿ ನಿಲ್ಲಿಸಿ ಯುದ್ಧನ ಸ್ಟಾರ್ಟ್ ಮಾಡ್ತಾರೆ. ಆಗ ಭೀಷ್ಮರು ತಮ್ಮ ಧನಸ್ಸನ್ನು ಕೆಳಗಿಡ್ತಾರೆ. ಆಗ ಶಿಖಂಡಿ ತಾನು ಸೇಡು ತೀರಿಸ್ಕೋಬೇಕೆಂದು ಬಾಣಗಳನ್ನು ಬಿಟ್ಟರೂ ಭೀಷ್ಮರಿಗೆ ಏನೂ ಆಗಲ್ಲ. ನಂತರ ಅರ್ಜುನ ಬಾಣಗಳನ್ನು ಬಿಡಲು ಶುರು ಮಾಡ್ತಾರೆ. ಕೊನೆಗೆ ಭೀಷ್ಮರು ರಥದಿಂದ ಕೆಳಗೆ ಬೀಳ್ತಾರೆ. ಅವರ ಶರೀರದಲ್ಲಿ ತುಂಬ ಬಾಣಗಳು ನಾಟಿದ್ದರಿಂದ ಆ ಬಾಣಗಳು ನೆಲಕ್ಕೆ ಚುಚ್ಚಿಕೊಂಡು ಅವರ ದೇಹ ನೆಲಕ್ಕೆ ತಾಗದೆ ಬಾಣಗಳ ಮಂಚದ ಮೇಲೆ ತೇಲುತ್ತಿರುವಂತೆ ನಿಂತಿತು. ಭೀಷ್ಮರು ಕೆಳಗೆ ಬೀಳುತ್ತಿದ್ದಂತೆ ಯುದ್ಧ ಕೂಡ ನಿಲ್ಲುತ್ತೆ. ಆಗ ಪಾಂಡವರು ಮತ್ತು ಕೌರವರು ಕಣ್ಣೀರು ಹಾಕುತ್ತಾ ಭೀಷ್ಮರ ಕಡೆ ಬರ್ತಾರೆ. ಆಗ ಭೀಷ್ಮರು ತಮ್ಮ ತಲೆಗೆ ಆಸರೆ ಬೇಕೆಂದು ಕೇಳಿದಾಗ ದುರ್ಯೋಧನ ರಾಜವೈಭವದಿಂದ ದಿಂಬುಗಳನ್ನು ತರಿಸುತ್ತಾನೆ. ಆದರೆ ಭೀಷ್ಮರು ಅದನ್ನು ನಿರಾಕರಿಸುತ್ತಾರೆ. ಆಗ ಅರ್ಜುನ 3 ಬಾಣಗಳನ್ನು ಹೊಡೆದು ದಿಂಬು ಅಂತೆ ಬಾಣಗಳನ್ನು ಸೃಷ್ಟಿಸುತ್ತಾನೆ. ನಂತರ ಭೀಷ್ಮರು ಬಾಯಾರಿಕೆ ಆಗಿದೆ ಅಂತ ಹೇಳಿದಾಗ ಆಗ ಅರ್ಜುನ ತನ್ನ ಅಸ್ತ್ರವನ್ನು ಉಪಯೋಗಿಸಿ ಬಾಣಗಳನ್ನು ಹೊಡೆದು ಸಾಕ್ಷಾತ್ ಗಂಗಾ ಮಾತೆಯೇ ನೇರವಾಗಿ ಭೀಷ್ಮರ ಬಾಯಿಗೆ ಬೀಳುತ್ತೆ. ಆಗ ಭೀಷ್ಮರು ಸುಧಾರಿಸಿಕೊಂಡು ದುರ್ಯೋಧನನಿಗೆ ಯುದ್ಧ ನಿಲ್ಲಿಸಿ ಸಂಧಿ ಮಾಡಿಕೊಳ್ಳಲು ಹೇಳ್ತಾನೆ. ಆದರೆ ದುರ್ಯೋಧನ ಕೇಳಲ್ಲ. ಇನ್ನು ಭೀಷ್ಮರಿಗೆ ಇಚ್ಛಾಮರಣದ ವರ ಇರುತ್ತದೆ. ಸೂರ್ಯನು ದಕ್ಷಿಣಾಯಣದಲ್ಲಿದ್ದ ಕಾರಣ ಅವರು ತಕ್ಷಣ ಪ್ರಾಣ ಬಿಡದೆ ಪವಿತ್ರವಾದ ಉತ್ತರಾಯಣ ಕಾಲ ಬರೋವರೆಗೂ ಶರಶಯ್ಯದಲ್ಲೇ ಇರಲು ನಿರ್ಧರಿಸುತ್ತಾರೆ. ಭೀಷ್ಮರು 58 ದಿನಗಳ ಕಾಲ ಹಾಗೆಯೇ ಇರುತ್ತಾರೆ. ಇಲ್ಲಿಗೆ ನಮ್ಮ ಭೀಷ್ಮ ಪರ್ವ ಸಮಾಪ್ತ ಆಗುತ್ತೆ. ಜೈ ಶ್ರೀಕೃಷ್ಣ.